ನೋಡಿ, ಇವ್ರದ್ದು ಒಂದು ರೀತಿಯಾಗಿ ಮಜಾ ರೀ ರೈತರದ್ದು. ಇವರು ಚುನಾವಣೆ ಬಂದ ಟೈಮಲ್ಲಿ ಅವ್ರವ್ರಿಗೆ ಬೇಕಾಗಿರುವಂಥ ಲೀಡರ್ಸ್ಗಳು ಏನಂದ್ರು ಕೂಡ, ಏನು ಮಾಡಿದ್ರು ಕೂಡ, ಓಹೋ ನಮ್ಮ ಲೀಡರ್ ಅಂತೇಳಿ ಅವ್ರ ಹಿಂದೆ ಓಡಾಡ್ತಾ ಇರ್ತಾರೆ. ಅದಾದಮೇಲೆ ಇವ್ರು ಬೆಳೆಗೆ ಏನಾದರೂ ಸ್ವಲ್ಪ ಬೆಲೆ ಸಿಗಲಿಲ್ಲ ಅಂದರೆ ಓ ಅಂತ ಬರ್ತಾರೆ. ಒಂದು ಗಟ್ಟಿಯಾದಂಥ ನಿಲುವು ತಗೊಳ್ಬೇಕು. ನಾನು ಅವ್ರಿಗೆ ನಿಲ್ಲಬೇಕಾ ಅಥವಾ ಇಲ್ವಾ, ನಮಗೆ ಮಾಡಿದ್ರಷ್ಟೇ ನಿಲ್ತೀವಿ ಅನ್ನುವಂಥದ್ದು ಸ್ವಾಭಿಮಾನ ನಿಮ್ಮಲ್ಲಿ ರೈತರಲ್ಲಿ ಬಂದರೆ ಇವತ್ತು ಬೀದಿಯಲ್ಲಿ ಕೂತ್ಕೊಂಡ್ಬಿಟ್ಟು ಹೋರಾಟ ಮಾಡೋ ಪರಿಸ್ಥಿತಿ ನೀವು ಬರ್ತಾ ಇರಲಿಲ್ಲ. ಚುನಾವಣೆ ಇದ್ದಾಗ ಒಂದು ರೀತಿ, ಇಲ್ಲದೆ ಇರೋವಾಗ ಇನ್ನೊಂದು ರೀತಿ. ನಾನು ಆ ಪಕ್ಷ, ನಾನು ಈ ಪಕ್ಷ. ಸ್ವಾಭಿಮಾನದ ಬದುಕನ್ನು ರೈತರು ಬಾಳಿ, ಅವಾಗ ನಿಮ್ಗೇನು ಎಲ್ಲ ಕೊಡುತ್ತಾರೆ. ಈ ಕಬ್ಬಿನ ವಿಚಾರದಲ್ಲಿ ಹೋರಾಟ 5 ದಿನ, ಇವತ್ತು 6ನೇ ದಿನ ದೊಡ್ಡದಾಗಿ ಮಾಡಿದ್ದಾರೆ. ಏನು ಬಂತು, ನಾಳೆ ಬರ್ತಾರೆ, ಯಾರಾದರೂ ಕಾಂಪ್ರಮೈಸ್ ಹೋಗ್ತಾರೆ, ಮುಗೀತು ಅಲ್ಲಿಗೆ. ನೋಡಿಲ್ವಾ ಹಿಂದೆ ಎಲ್ಲ? ನೋಡಿ ಸ್ಟೋರಿನ. ಕಬ್ಬು ಬೆಳೆಗೆ ಬೆಲೆ ನಿಗದಿಗಾಗಿ ಆಗ್ರಹಿಸಿ ರೈತರ ಕಿಚ್ಚು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ರೈತರಿಂದ ಪ್ರತಿಭಟನೆ. 6ನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಹೋರಾಟ. ಕಬ್ಬು ದರ ನಿಗದಿ ಮತ್ತು ಬಾಕಿ ಪಾವತಿಗೆ ಆಗ್ರಹಿಸಿ ಬೆಳಗಾವಿಯ ರೈತರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದೆ. ಜಿಲ್ಲೆಯ ಅಥಣಿಯಲ್ಲಿ ರೈತರು ಕನ್ನಡಪರ ಸಂಘಟನೆಗಳ ಬೆಂಬಲದೊಂದಿಗೆ ಬಂದ್ಗೆ ಕರೆ ನೀಡಿದ್ದಾರೆ. ಬೆಳಗಾವಿಯ ಅಥಣಿ, ಚಿಕ್ಕೋಡಿ, ಗುರ್ಲಾಪುರ, ಜಾಂಬೋಟಿ, ಗೋಕಾಕ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದು, ಅಂಗಡಿ ಮಳಿಗೆಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚಲ್ಪಟ್ಟಿವೆ. ಗೋಕಾಕ್ ಅಥಣಿ ರಸ್ತೆ, ದರೂರ ಹಲ್ಯಾಳ ಸೇತುವೆ ಮೇಲೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಇಂದು ಹುಕ್ಕೇರಿ ಪಟ್ಟಣ ಬಂದ್ ಕರೆ ನೀಡಲಾಗಿದೆ. ರೈತ ಸಂಘಟನೆಗಳಿಂದ ಬಂದ್ ಕರೆ ನೀಡಲಾಗಿದ್ದು, ರೈತ ಸಂಘಟನೆಗೆ ವಿವಿಧ ಸಂಘಟನೆಗಳು ಬೆಂಬಲ ನೀಡಿವೆ. ಬಂದ್ ಕರೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿದೆ. ಹುಕ್ಕೇರಿ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ವೃತ್ತದವರೆಗೂ ಪ್ರತಿಭಟನಾ ರ್ಯಾಲಿ ನಡೆಯಲಿದ್ದು, ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ಜೋರಾಗಿದೆ. ಹೆದ್ದಾರಿ ಬಂದ್ ಮಾಡಿರುವ ಕಾರಣ ಪರ್ಯಾಯ ಮಾರ್ಗಗಳ ಮೂಲಕ ವಾಹನ ಸಂಚಾರಕ್ಕೆ ಪೊಲೀಸರು ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇನ್ನು ಬಂದ್ ಹಿನ್ನೆಲೆಯಲ್ಲಿ ರೈತರು ಒತ್ತಾಯಪೂರ್ವಕವಾಗಿ ಅಂಗಡಿ ಹಾಗೂ ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ. ಬ್ಯಾರಿಕೇಡ್ ಹಾಗೂ ಜೆಸಿಬಿ ಅಳವಡಿಸಿ ರೈತರು ರಸ್ತೆ ಬಂದ್ ಮಾಡಿಸಿದ್ದಾರೆ. ಕಬ್ಬಿನ ಬೆಲೆ ದರ ನಿಗದಿಗೆ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದಿರುವಂಥದ್ದು. ಸದ್ಯ ನಿಮಗೆ ನಾನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣ ಬಂದ್ ಕರೆ ಕೊಟ್ಟಿರುವಂಥದ್ದು, ಆ ಬಂದ್ ಕರೆಯ ದೃಶ್ಯಗಳನ್ನ ತಮಗೆ ತೋರಿಸ್ತಾ ಇದ್ದೀನಿ. ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು. ಹುಕ್ಕೇರಿ ಪಟ್ಟಣದ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿರುವಂಥದ್ದು. ಎಲ್ಲಿಯವರೆಗೆ ಬೆಲೆ ನಿಗದಿ ಮಾಡುವುದಿಲ್ಲ ಅಲ್ಲಿಯವರೆಗೆ ಧರಣಿ ಸತ್ಯಾಗ್ರಹ ಮುಂದುವರಲಿದೆ. ಏನು ಪ್ರಮುಖವಾಗಿ ಸಕ್ಕರೆ ಕಾರ್ಖಾನೆಗಳು 3500 ಪ್ರತಿ ಟನ್ಗೆ ನೀಡಬೇಕು ಅನ್ನೋ ಆಗ್ರಹವನ್ನು ರೈತರು ಮಾಡ್ತಾ ಇದ್ದಾರೆ. ಕಳೆದ 5 ದಿನಗಳಿಂದ ಏನು ಒಂದು ರೀತಿಯಾದಂಥ ಪ್ರತಿಭಟನೆ ಏನು ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ನಡೀತಾ ಇದೆ. ಆ ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆ ವಿವಿಧೆಡೆ ಈಗ ಪ್ರತಿಭಟನೆಗಳು ಆರಂಭವಾಗಿರುವಂಥದ್ದು. ಕೆಲವೊಂದಿಷ್ಟು ಖಾಸಗಿ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಹೀಗಾಗಿ ಸರ್ಕಾರ ಅದರಲ್ಲೂ ಕೂಡ ಸಕ್ಕರೆ ಕಾರ್ಖಾನೆಗಳ ಮೇಲೆ ಒತ್ತಡ ಹಾಕಿ ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕನ್ನೋ ಆಗ್ರಹವನ್ನು ರೈತರು ಮಾಡ್ತಿರುವಂಥದ್ದು. ಇವತ್ತಿನ ದಿನ ನಾ ಕಾರ್ಖಾನೆಯವ್ರಿಗೆ ಹೇಳಿಕ್ಕೆ ಬಯಸ್ತೀನಿ, ನೀವು ಇಲ್ಲಿಯವರೆಗೆ ಏನು ಮೊಂಡತನ ಆಟ ಮಾಡ್ತಿದ್ರಿ, ರೈತರನ್ನ ಹೊಡೆಯುವಂಥ ಕೆಲಸ ಮಾಡ್ತಿದ್ರಿ. ಇವತ್ತು ರೈತನಿಗೆ ಗುರ್ತಾಗೈತಿ, ನೀವು ಯಾವತ್ತೂ ಕೂಡ ರೈತರಿಗೆ ಒಳ್ಳೆ ಮಾಡೋರಲ್ಲ, ರೈತರ ಹಣಿಯುವಂಥ ಕೆಲಸ ಮಾಡಕತ್ತೀರಿ. 3500 ರೂಪಾಯಿ ಏನು ಘೋಷಣೆ ಮಾಡ್ಬೇಕಂತ ಹೇಳಿ ರೈತರ ಆಗ್ರಹ ಐತಿ. ನೀವು ರೈತರಿಗೆ ಕಾರ್ಖಾನೆ ಮಾಲೀಕರು ಹಾಗೂ ಸರ್ಕಾರ ಮಧ್ಯವಹಿಸಿ 3500 ರೂಪಾಯಿ ಕೊಡಿಸುವಂಥದ್ದು ಮಾಡಲಿಲ್ಲ ಅಂದ್ರೆ ಈ ಪ್ರತಿಭಟನೆ ಉಗ್ರ ರೂಪ ತಾಳ್ತೈತೆ ಅನ್ನೋ. ಶಿವಯೋಗಿ ವೃತ್ತದಲ್ಲಿ ಜತ್ತ, ಜಾಂಬೋಟಿ, ಸಂಕೇಶ್ವರ, ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದು 100ಕ್ಕೂ ಹೆಚ್ಚು ರೈತರು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಮಿಸಿ ಪ್ರತಿಭಟನಾ ನಿರತ ರೈತರಿಗೆ ಸಾಥ್ ನೀಡಿದ್ರು. ಬಾಗಲಕೋಟೆ ನಿಪ್ಪಾಣಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೀತಾ ಇದ್ದು, 1 ಟನ್ ಕಬ್ಬಿಗೆ 3500 ರೂಪಾಯಿ ದರ ನಿಗದಿಗೆ ರೈತರು ಒತ್ತಾಯಿಸಿದ್ರು. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರೈತರು ಇಂದು ಸಂಕಷ್ಟದಲ್ಲಿದ್ದಾರೆ. ಭೀಕರ ಮಳೆಯಿಂದ ತೊಂದರೆಗೀಡಾದಾಗ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರು ಯಾರೊಬ್ಬರು ಉತ್ತರ ಕರ್ನಾಟಕ ಪ್ರವಾಸ ಮಾಡಲಿಲ್ಲ. ರೈತರು ಇಂದು ಮತ್ತೆ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಸರ್ಕಾರ ಕಿಂಚಿತ್ತೂ ತಲೆ ಕೆಡಿಸಿಕೊಳ್ತಿಲ್ಲ. ಸಂಜೆವರೆಗೂ ಸಮಯ ನೀಡಲಾಗುತ್ತೆ. ಸರ್ಕಾರ ಸರಿಯಾಗಿ ಸ್ಪಂದಿಸದಿದ್ರೆ ಉಗ್ರ ಹೋರಾಟ ಫಿಕ್ಸ್ ಅಂದ್ರು. ಇತ್ತ ಸಿಟಿ ರವಿ ಮಾತನಾಡಿ, ಸಕ್ಕರೆ ಕಾರ್ಖಾನೆಗಳು ಕಾಂಗ್ರೆಸ್ನವರದ್ದೂ ಇದೆ, ಬಿಜೆಪಿಯವರದ್ದೂ ಇದೆ. ಬೆರಳಿಕೆ ಮಾಲೀಕರ ಹಿತಾಸಕ್ತಿ ಮುಖ್ಯ ಅಲ್ಲ. ನಮ್ಮ ಧ್ವನಿ ಮಾಲೀಕರ ಪರ ಇರಬಾರದು, ರೈತರ ಪರ ಇರಬೇಕು. ರೈತರ ತಾಳ್ಮೆ ಕಟ್ಟೆ ಒಡೆಯುವ ಮುನ್ನ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂದ್ರು. ಕಳೆದ 6 ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ, ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ, ಉಸ್ತುವಾರಿ ಸಚಿವರುಗಳಾಗ್ಲಿ, ಸಕ್ಕರೆ ಖಾತೆ ಸಚಿವರಾಗ್ಲಿ, ಇವ್ರು ಯಾರಿಗೂ ಕೂಡ ಇನ್ನೂ ಕೂಡ ಪುರ್ಸೋತ್ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತ ಚರ್ಚೆ ಮಾಡೋದಕ್ಕೆ. ರೈತರ ಬೇಡಿಕೆ ನ್ಯಾಯಯುತವಾಗಿರ್ತಕ್ಕಂಥದ್ದು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ರೈತ ಈ ದೇಶದ ಬೆನ್ನೆಲುಬು. ಅವ್ರು ಕೇಳ್ತಿರೋದೇನು,
ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದೆ. ಅದ್ರ ಪ್ರಕಾರ ನಮಗೆ 3,350 ರೂಪಾಯಿ ಫರ್ ಟನ್ ಕೊಡಿ ಅಂತ ಕೇಳ್ತಿದ್ದಾರೆ. ನೀವು ಸರ್ಕಾರ ನಡೆಸೋರು ನಾನು ಮುಖ್ಯಮಂತ್ರಿನ ನೀನು ಮುಖ್ಯಮಂತ್ರಿನ ಅನ್ನೋದ್ರೊಳಗಡೆ ನಿಮ್ಮ ಈ ಅಧಿಕಾರದ ಗೊಂದಲದೊಳಗೆ ಜನರ ಸಮಸ್ಯೆಯನ್ನು ಮರ್ತಿದ್ದೀರಿ. ಜನರ ಸಮಸ್ಯೆ ಕಡೆಗೆ ಗಮನ ಕೊಡಿ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಯಲಿದೆ. ರೈತರಿಗೂ ಮಾಲೀಕರಿಗೂ ಅನ್ಯಾಯವಾಗಬಾರದು. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವ ಮಾತನಾಡಿದ್ರು. ಕಬ್ಬಿಗೆ ಬೆಲೆ ನಿಗದಿ ಮಾಡಿ ಸಮಸ್ಯೆ ಬಗೆಹರಿಸಲು ಹೇಳಿದ್ದೇನೆ. ಆ ಭಾಗದ ಸಚಿವರು ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವ ವಿಶ್ವಾಸ ಇದೆ ಅಂದ್ರು. ಇತ್ತ ಸತೀಶ್ ಜಾರಕಿಹೊಳಿ ಕೂಡ ರಿಯಾಕ್ಟ್ ಮಾಡಿದ್ದು, ಡಿಸಿ ಅವರು ರೈತರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವಶ್ಯಕತೆ ಬಿದ್ರೆ ನಾವು ಹೋಗಿ ಭೇಟಿ ಮಾಡ್ತೀವಿ. ನಮ್ಮ ಪರವಾಗಿ ಡಿಸಿ ಅವರು ಭೇಟಿ ಮಾಡ್ತಿದ್ದಾರೆ ಅಂದ್ರು. ಆತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ರೈತರಿಗೂ ಅನ್ಯಾಯ ಆಗಬಾರದು, ಮಾಲೀಕರಿಗೂ ಅನ್ಯಾಯ ಆಗಬಾರದು. ಈಗಾಗಲೇ 2 ಬಾರಿ ಮೀಟಿಂಗ್ ಆಗಿದೆ. ನಾನು ಬ್ಯುಸಿ ಇದ್ದ ಕಾರಣ ಮೀಟಿಂಗ್ನಲ್ಲಿ ಇರಲಿಲ್ಲ. ಕಾರ್ಖಾನೆ ಮಾಲೀಕರು ರೈತರು ಸೇರಿ ಸಭೆ ಮಾಡ್ತೇವೆ. ಕುಳಿತು ಸಮಸ್ಯೆ ಬಗ್ಗೆ ಚರ್ಚಿಸಿ ಪರಿಹಾರಕ್ಕೆ ಪ್ಲಾನ್ ರೂಪಿಸಲಾಗುವುದು ಅಂದ್ರು. ಸಚಿವರಾದ ಶಿವಾನಂದ ಪಾಟೀಲ್ ಅವ್ರ ಜೊತೆ ಮಾತಾಡಿದ್ದೇನೆ. ಆದಷ್ಟು ಬೇಗ ಅದೇನು ಸಮಸ್ಯೆ ಇದೆ, ಬೆಲೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಥವಾ ಬೆಲೆ ಫಿಕ್ಸ್ ಮಾಡ್ತಕ್ಕಂಥದ್ದು, ಅದನ್ನು ತೀರ್ಮಾನ ಮಾಡಿ ರೈತರಿಗೆ ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಡಿ. ಇಲ್ಲದೇ ಇದ್ದರೆ ನಮಗೆ ಪೊಲೀಸಿಗೆ ಭಾಳ ಕಷ್ಟ ಆಗ್ತದೆ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ನಿನ್ನೆ ಕೂಡ ನಾನು ಶಿವಾನಂದ ಪಾಟೀಲ್ ಅವರ ಜೊತೆ ಮಾತಾಡಿದ್ದೇನೆ. ಆ ಭಾಗದ ಮಂತ್ರಿಗಳು ಅವರೆಲ್ಲ ಕೂತು ಮಾತಾಡಿ ಬಗೆಹರಿಸ್ತೀವಿ ಅಂತೇಳಿ ನಮ್ಗೆ ಹೇಳಿದ್ದಾರೆ. ಹೋಪ್ಫುಲಿ ಇಟ್ ವಿಲ್ ಆಲ್ ಬಿ ರಿಸಾಲ್ವ್ಡ್. ಡಿಸಿ ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಸೊ ಮಾತುಕತೆ ಮಾಡ್ತಿದ್ದಾರೆ. ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ. ಇಲ್ಲ ನೋಡೋಣ, ಅವಶ್ಯವಿದ್ದರೆ ಮಾಡ್ತೀವಿ. ಈಗಾಗಲೇ ಡಿಸಿ ಅವರು 2-3 ಸಾರಿ ಹೋಗಿ ಬಂದಾರೆ ನಮ್ಮ ಪರವಾಗಿ, ಕಾರ್ಖಾನೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ. ಅವಶ್ಯವಿದ್ದರೆ ಹೋಗ್ತೀವಿ. ಸಮಸ್ಯೆ ಗೊಂದಲ ಇದೆ, ಅದು ಸ್ವಲ್ಪ ಗೊಂದಲ ಇದೆ. ಗೊಂದಲ ನಿವಾರಣೆ ಮಾಡಲಿಕ್ಕೆ ಡಿಸಿ ಅವರ ಪ್ರಯತ್ನ ಮಾಡ್ತಿದ್ದಾರೆ. ಯಾರಿಗೂ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ಬಗೆಹರಿಸ. ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ನನ್ನ ಇಂಟೆನ್ಷನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನೇನು ಮಾತನಾಡಲಿಕ್ಕೆ ಜಿಲ್ಲಾಡಳಿತ, ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡಿ. ಒಟ್ಟಾರೆ ಸರ್ಕಾರದ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಕರ್ನಾಟಕಕ್ಕಿಂತ ಮಹಾರಾಷ್ಟ್ರದಲ್ಲಿಯೇ 300 ರೂಪಾಯಿಗಳಿಂದ 400 ರೂಪಾಯಿಗಳವರೆಗೂ ಹೆಚ್ಚಿನ ದರ ನೀಡ್ತಾ ಇದ್ದಾರೆ. ಅಲ್ಲಿನ ಕಾರ್ಖಾನೆಗಳು ಪ್ರತಿ ತಿಂಗಳು 3,400 ರೂಪಾಯಿಗಳನ್ನು ನೀಡ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿಯೇ ಹಣ ಪಾವತಿ ಮಾಡಲು ವಿಳಂಬ ಮಾಡ್ತಾ ಇದೆ ಅಂತ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.